ಎವ್ರಿಬಡಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾಮೀಸ್ ಆ್ಯಂಡ್ ಬೇಬೀಸ್ ಆಫ್ ಕರ್ನಾಟಕ. ಇವತ್ತು ನಾನು ನನ್ನ ವಿಡಿಯೋನಲ್ಲಿ ಚಿಕ್ಕ ಮಕ್ಕಳಿಗೆ ಬರೆಯೋದನ್ನು ಹೇಗೆ ಕಲಿಸ್ಬೇಕು ಅಂದರೆ ರೈಟಿಂಗ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ. ಅದರ ಜೊತೆಯಲ್ಲಿ ಮಕ್ಕಳು ಸ್ಲೋ ಆಗಿ ಬರೆಯೋದಕ್ಕೆ ಏನು ಕಾರಣ ಮತ್ತು ನಾವು ಪೇರೆಂಟ್ಸು ಮಕ್ಕಳು ಬೇಗ ಬರೆಯೋದಕ್ಕೆ ಏನು ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಚಾನಲಲ್ಲಿ ಬರ್ತಾ ಇರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಯಲ್ಲೇ ಚಿಕ್ಕ ಮಕ್ಕಳಿರುವಂಥ ಪೇರೆಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮೆಲ್ರಿಗೂ ರೈಟಿಂಗ್ ಅಂದಿದ ತಕ್ಷಣ ತಲೆಯಲ್ಲಿ ಅಥವಾ ಬರೆಯೋದು ಅಂದಿದ ತಕ್ಷಣ ತಲೆಯಲ್ಲಿ ಬರೋದು ಪೆನ್ನು, ಪೆನ್ಸಿಲ್ ಮತ್ತು ಬುಕ್. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಈ ಸ್ಟೇಜು ಮಕ್ಕಳ ಲೈಫಲ್ಲಿ ಬರೋದು ಬಹಳನೇ ಸ್ಲೋ ಆಗಿ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ಬಹಳಷ್ಟು ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗಿರುತ್ತೆ. ಸ್ಕೂಲ್ಸಲ್ಲೂ ಸಹ ಇದನ್ನೇ ಮಾಡೋದು. ಮತ್ತು ಯೂಶ್ವಲ್ ಆಗಿ ರೈಟಿಂಗ್ನ ಮಕ್ಕಳಿಗೆ LKG ಮುಂಚೆ ಸ್ಟಾರ್ಟ್ ಮಾಡೋದೇ ಇಲ್ಲ. ಮತ್ತು ಬಹಳಷ್ಟು ಸ್ಕೂಲ್ಸಲ್ಲಿ ನರ್ಸರಿಯಲ್ಲಿ ಟುವರ್ಡ್ಸ್ ದ ಎಂಡ್ ಅಂದರೆ ಆ ವರ್ಷ ಎಂಡ್ ಆಗ್ತಿರುವಾಗ ರೈಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಮಕ್ಕಳಿಗೆ ರೈಟಿಂಗ್ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ಮತ್ತು ಇಂಟ್ರೆಸ್ಟ್ ಅಂದರೆ ಆಸಕ್ತಿಯನ್ನು ಹೆಚ್ಚಿಸೋದಕ್ಕೆ ಕೆಲವೊಂದು ಆ್ಯಕ್ಟಿವಿಟೀಸ್ನ ಸರಿಯಾದ ಸಮಯದಲ್ಲಿ ರೈಟ್ ಟೈಮ್ನಲ್ಲಿ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಇದರಿಂದ ರೈಟ್ ಟೈಮ್ನಲ್ಲಿ ನಾವು ಸ್ಟಾರ್ಟ್ ಮಾಡೋದ್ರಿಂದ ಮಕ್ಕಳು ಈಸಿಯಾಗಿ ಮತ್ತು ಬೇಗ ಬರೆಯೋದಕ್ಕೆ ಸಹಾಯಕವಾಗತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಮಕ್ಕಳು ಸ್ಲೋ ಆಗಿ ಬರೆಯೋದಕ್ಕೆ ಏನಪ್ಪ ಕಾರಣ ಅಂತ ನೋಡೋದಾದರೆ ಯೂಶಲಿ ಮಕ್ಕಳು ಬರೆಯುವಾಗ ಅವ್ರು ಇಡೀ ಕೈನ ಯೂಸ್ ಮಾಡಿ ಬರೀತಾ ಇರ್ತಾರೆ. ನಾವು ಯಾವಾಗ ಚಿಕ್ಕ ವಯಸ್ಸಿನಲ್ಲೇ ನಾವು ಮಕ್ಕಳ ಈ ಚಿಕ್ಕ ಚಿಕ್ಕ ಸ್ನಾಯುಗಳನ್ನು ಮಸಲ್ಸ್ನ ಅಂದರೆ ಹ್ಯಾಂಡ್ ಮಸಲ್ಸ್ನ ಬಲಪಡಿಸೋದಿಲ್ವೋ ಅಂದರೆ ಸ್ಟ್ರೆಂಥನ್ ಮಾಡೋದಿಲ್ವೋ ಆಗ ಮುಂದೆ ಫ್ಯೂಚರಲ್ಲಿ ಮಕ್ಕಳಿಗೆ ಬರೆಯೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳ್ಬೋದು. ಸೊ ದ ಸ್ಟ್ರೆಂಥನಿಂಗ್ ಆಫ್ ಹ್ಯಾಂಡ್ ಮಸಲ್ಸ್ ಅಂದರೆ ಕೈಗಳ ಸ್ನಾಯುಗಳನ್ನ ಬಲಪಡಿಸೋದು ರೈಟಿಂಗಲ್ಲಿ ಬಹಳನೇ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಈಗ ನಾನು ನಿಮಗೆ ಮಕ್ಕಳಿಗೆ ಈ ಕೈಗಳನ್ನು ಬಲಪಡಿಸುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ ಅಥವಾ ಎಕ್ಸಸೈಸ್ ಅಂತನಾದರೂ ನಾವು ಹೇಳ್ಬೋದು. ಅದನ್ನು ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಸ್ಬೋದು. ಮೊದಲನೇದು ಬಂದು ಪೇಪರ್ ಟೇರಿಂಗ್ ಅಂದರೆ ಪೇಪರ್ನ ಹರಿಯೋದು. ಕೈಟ್ ಪೇಪರ್ ಅಥವಾ ಕ್ರೇಪ್ ಪೇಪರ್ ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ಅದಿಲ್ಲ ಅಂದರೆ ನಮ್ಮ ಮನೇಲಿರುವಂತಹ ಹಳೆ ಮ್ಯಾಗ್ಝಿನ್ಸ್ ಅಥವಾ ನ್ಯೂಸ್ ಪೇಪರ್ನ ಕೊಟ್ಟು ಮಕ್ಕಳಿಗೆ ಹರಿಯೋದಕ್ಕೆ ಎನ್ಕರೇಜ್ ಮಾಡೋದ್ರಿಂದ ಮಕ್ಕಳ ಕೈಗಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಮತ್ತು ನಾವು ಈ ಆಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳ ಕೈಗಳ ಚಿಕ್ಕ ಸ್ನಾಯುಗಳನ್ನ ಬಲಪಡಿಸ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಪೇಪರ್ ಕಟ್ಟಿಂಗ್. ಮಕ್ಕಳಿಗೆ ಚಿಕ್ಕ ಚಿಕ್ಕ ಸಿಸರ್ಸ್ ಸಿಗುತ್ತೆ, ಮಕ್ಕಳಿಗೆ ಅಂತಲೇ ಸಿಗುತ್ತೆ. ಆ ಚಿಕ್ಕ ಚಿಕ್ಕ ಸಿಸರ್ಸ್ನ ಕೊಟ್ಟು ಪೇಪರ್ನ ಕಟ್ ಮಾಡೋದಕ್ಕೆ ಎನ್ಕರೇಜ್ ಮಾಡೋದ್ರಿಂದ ಮಕ್ಕಳು ಓಪನ್ ಆ್ಯಂಡ್ ಕ್ಲೋಸ್ ಮೋಷನ್ನಲ್ಲಿ ಆ ಸಿಸರ್ಸ್ನ ಮೂಮೆಂಟ್ ಮಾಡ್ತಾರೆ. ಆಗ ಮಕ್ಕಳ ಕೈಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಮತ್ತು ಇದನ್ನು ಮಾಡುವಾಗ ನಾವು ಮಕ್ಕಳ ಜೊತೆನೇ ಅವ್ರನ್ನ ಸೂಪರ್ವೈಸ್ ಮಾಡಬೇಕಂದ್ರೆ ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ ಸಿಸರ್ಸ್ ಕೊಟ್ಟಾಗ ಹುಷಾರಾಗಿ. ಈ ಸಿಸರ್ಸ್ನ ಕೊಟ್ಟು ಪೇಪರ್ ಕಟ್ಟಿಂಗಿಗೆ ಎನ್ಕರೇಜ್ ಮಾಡೋದ್ರಿಂದ ಸಹ ಮಕ್ಕಳ ಕೈಗಳನ್ನ ನಾವು ಬಲಪಡಿಸ್ಬೋದು. ಇದರಿಂದ ಮುಂದೆ ಬರೆಯೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಪ್ಲೇಡೌ ಅಂದರೆ ಕ್ಲೇ. ಮಕ್ಕಳಿಗೆ ಕ್ಲೇ ಕೊಟ್ಟಾಗ ಅವ್ರು ಯೂಶಲಿ ಏನು ಮಾಡ್ತಾರೆ, ಅದನ್ನು ಹಿಸುಕ್ತಾರೆ, ಪಿಂಚ್ ಮಾಡ್ತಾರೆ, ಅದನ್ನು ಸ್ಕ್ವೀಸ್ ಮಾಡ್ತಾರೆ, ಮತ್ತು ಅದನ್ನು ಫ್ಲ್ಯಾಟನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಅದು ಈ ಆ್ಯಕ್ಟಿವಿಟಿ ಎಲ್ಲ ಮಾಡುವಾಗ ಅವರ ಫೈನ್ ಮೋಟಾರ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಬೋದು. ಅಂದರೆ ಅವರ ಫೈನ್ ಮಸಲ್ಸ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಡಿಫ್ರೆಂಟ್ ಪ್ಯಾಟರ್ನ್ಸ್ ಮಾಡೋದಕ್ಕೆ ಮಕ್ಕಳಿಗೆ ಎನ್ಕರೇಜ್ ಮಾಡೋದ್ರಿಂದ ಕ್ಲೇನ ಯೂಸ್ ಮಾಡಿಕೊಂಡು ಮುಂದೆ ಅವ್ರ ರೈಟಿಂಗಿಗೆ ಬಹಳ ಸಹಾಯಕವಾಗತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಗಾರ್ಡನಿಂಗ್ ವಿತ್ ವಾಟರ್ ಸ್ಪ್ರೇ. ಯೂಶ್ವಲಿ ವಾಟರ್ ಸ್ಪ್ರೇ ಎಲ್ಲರ ಮನೆಯಲ್ಲೂ ಇರುತ್ತೆ. ಈ ವಾಟರ್ ಸ್ಪ್ರೇನ ಕೊಟ್ಟು ಮಕ್ಕಳಿಗೆ ಆಟ ಆಡಿಸೋದ್ರಿಂದ ಸಹ ಅವ್ರನ್ನ ಸ್ವಲ್ಪ ಹೊತ್ತು ನಾವು ಎಂಗೇಜಿಂಗ್ ಆಗಿಡ್ಬೋದು. ಅದಲ್ಲದೆ ಅವ್ರಿಗೆ ನಾವು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಪ್ಲಾಂಟಿಂಗ್ ಟ್ರೀಸ್ ಬಗ್ಗೆನೂ ಅವೇರ್ನೆಸ್ನ ಮೂಡಿಸ್ಬೋದು. ಸೊ ನೆಕ್ಸ್ಟ್ ಟೈಮ್ ಮತ್ತು ಸ್ಪ್ರೇನ ಕೊಡೋದ್ರಿಂದ ಮಕ್ಕಳು ಓಪನ್ ಆ್ಯಂಡ್ ಕ್ಲೋಸ್ ಮೋಷನ್ನಲ್ಲಿ ಆ ಸ್ಪ್ರೇನ ಪ್ರೆಸ್ ಮಾಡುವಾಗ ಅವರ ಹ್ಯಾಂಡ್ಸ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಸೊ ಇದು ಸಹ ಮಕ್ಕಳ ರೈಟಿಂಗಿಗೆ ಹೆಲ್ಪ್ ಆಗುವಂತಹ ಒಂದು ಒಳ್ಳೆ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ನೆಕ್ಸ್ಟು ಎನ್ಶೋರ್ ಎ ಗುಡ್ ಗ್ರಿಪ್ ಅಂದರೆ ಮಕ್ಕಳಿಗೆ ಚಾಕ್, ಕ್ರಯಾನ್ಸ್ ಅಥವಾ ಪೆನ್ಸಿಲ್ನ ಕೊಟ್ಟು ಅವ್ರಿಗೆ ಸ್ಕ್ರಿಬಲ್ ಮಾಡೋದಕ್ಕೆ ಅಂದರೆ ಗೀಚೋದಕ್ಕೆ ಬೋರ್ಡ್ ಮೇಲೆ ಅಥವಾ ಬುಕ್ ಮೇಲೆ ಗೀಚೋದಕ್ಕೆ ಎನ್ಕರೇಜ್ ಮಾಡೋದ್ರಿಂದ ಸಹ ಇದು ಸಹ ಅವ್ರಿಗೆ ಒಳ್ಳೆ ಗ್ರಿಪ್ನ ಇಂಪ್ರೂವ್ ಮಾಡೋದಕ್ಕೆ ಸಹಾಯಕವಾಗುತ್ತೆ. ಮತ್ತು ಅವ್ರ ಕೈಗಳ ಹ್ಯಾಂಡ್ಸ್ ಮಸಲ್ನ ಸ್ಟ್ರೆಂಥನ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಪೆಗ್ ಬೋರ್ಡ್ಸ್. ಮಕ್ಕಳಿಗೆ ಈ ಪೆಗ್ ಬೋರ್ಡ್ಸ್ ಕೊಟ್ಟು ಆಟ ಆಡಿಸೋದ್ರಿಂದ ಅವರ ಪಿನ್ಸರ್ ಗ್ರಾಸ್ಪ್ ಸಹ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಅವರ ಹೆಬ್ಬೆಟ್ಟು ಮತ್ತು ತೋರು ಬೆರಳು ಎರಡನ್ನೂ ಉಪಯೋಗಿಸಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಮಾಡುವಾಗ ಅವ್ರ ಕೈ ಬೆರಳುಗಳಿಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟ್ರೇಸಿಂಗ್.
ಒಂದು ಟ್ರೇ ಅಥವಾ ತಟ್ಟೆಯಲ್ಲಿ ನಿಮ್ಮ ಮನೇಲಿ ಸಿಗುವಂಥ ಸೂಜಿ, ಸಾಲ್ಟ್ ಅಥವಾ ಅಕ್ಕಿ ಏನಾದರೂ ಆಗಿರ್ಬೋದು, ಅದನ್ನು ಹರಡಿ ಅದ್ರ ಮೇಲೆ ಡಿಫ್ರೆಂಟ್ ಪ್ಯಾಟ್ರನ್ಸ್ನ ಮಕ್ಕಳ ತೋರ್ಬೆರಳು ಅದನ್ನು ಯೂಸ್ ಮಾಡಿ ಮಾಡಿಸೋದ್ರಿಂದ ಮಕ್ಕಳು ಓದೋದಕ್ಕೆ ಬರೆಯೋದಕ್ಕೆ ಯೂಸ್ ಮಾಡುವಂತಹ ಒಂದು ಪಾರ್ಟ್ ಆಫ್ ಬ್ರೈನ್ನ ಆ್ಯಕ್ಟಿವೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಇದನ್ನು ಟ್ರೇಸ್ ಮಾಡಿಸ್ತಾ ನೆಕ್ಸ್ಟ್ ಡಾಟೆಡ್ ಲೈನ್ಸ್ನಲ್ಲಿ ಅಂದರೆ ಬುಕ್ಸ್ನಲ್ಲಿ ಈಸಿಯಾಗಿ ನಾವು ಮಕ್ಕಳಿಗೆ ಟ್ರೇಸಿಂಗನ್ನು ಹೇಳ್ಕೊಡ್ಬೋದು ಅಂತ ಹೇಳ್ಬೋದು. ಎಸ್ ನೋಡಿದ್ರಲ್ಲ, ನಾನು ಹೇಳಿರುವಂಥ ಎಲ್ಲ ಆ್ಯಕ್ಟಿವಿಟೀಸನ್ನ ಮಾಡಿಸ್ತಾ ಮಕ್ಕಳಿಗೆ ಈಸಿಯಾಗಿ ಫಾಸ್ಟಾಗಿ ಬರೆಯೋದಕ್ಕೆ ಸಹಾಯಕವಾಗುವಂಥ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇವತ್ತಿನ ಸೆಷನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಚಾನಲಲ್ಲಿ ಬರ್ತಾ ಇರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.